ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮೊಟ್ಟೆ ಗೊಜ್ಜು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. 4 ಮೊಟ್ಟೆನ ನಾನು ತೆಗೆದು ಒಂದು ಪಾತ್ರೆಗೆ ಹಾಕಿ ನೀರು ಅದಕ್ಕೆ ಎಷ್ಟು ಬೇಕೋ ಮೊಟ್ಟೆ ಮುಳುಗಷ್ಟು ನೀರು ಸೇರಿಸಿ ಅದಕ್ಕೆ ಮತ್ತೆ ನಾನು ಈರುಳ್ಳಿ ಒಟ್ಟನ್ನು ಸೇರಿಸ್ತಾ ಇದ್ದೀನಿ. ಮೊಟ್ಟೆ ನೀಟಾಗಿ ಬಿಡಿಸ್ಕೋಬೋದು, ಅದು ಒಡ್ಕೊಳ್ಳಲ್ಲ ಮೊಟ್ಟೆ. ನಂತರ ನಾನು ಏನು ಮಾಡಿದ್ದೀನಿ ಅಂದರೆ 3 ಟೊಮೊಟೊ, ಕರಿಬೇವಿನ ಸೊಪ್ಪು, 3 ಈರುಳ್ಳಿ, 4 ಮೆಣಸಿನ್ಕಾಯಿ, ಸೋಂಪು, ಏಲಕ್ಕಿ, ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಅದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ. ಮತ್ತು ಟೊಮೊಟೊ ಮಾತ್ರ ನಾನು ಪೇಸ್ಟ್ ಮಾಡಿಕೊಂಡೆ. ಈಗ ಬೆಂದಿರೋಂಥ ಮೊಟ್ಟೆ ತೆಗೆದು ಅದು ಸಣ್ಣಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು ಮತ್ತೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಂತರ ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಸಾಲ್ಟ್ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಮತ್ತು ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಅದಕ್ಕೆ ಸೇರಿಸಿ ನಂತರ ಅದೊಂದು ಚೂರು ಇದು ಮೊಟ್ಟೆ ತೆಗೆದು ಅದಕ್ಕೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ರೋಸ್ಟ್ ಮಾಡ್ಕೊತೀನಿ ಅಂದರೆ ಮೊಟ್ಟೆ ಮತ್ತು ನಾವು ಸಾರಲ್ಲಿ ಹಾಕಿದ್ರೆ ಒಳ್ಕೊಳ್ಳಲ್ಲ, ತುಂಬ ಬಿಗಿಯಾಗಿರುತ್ತೆ ಮೊಟ್ಟೆ. ಮತ್ತು ನಾವು ಇದು ಮಾಡಿರೋದ್ರಿಂದ ಅದಕ್ಕೆಲ್ಲ ಉಪ್ಪು ಖಾರ ನೀಟಾಗಿ ಹಿಡಿತದೆ, ಸಣ್ಣ ಕಟ್ ಮಾಡಿರೋದ್ರಿಂದ. ನಂತರ ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ, ಸಾಸಿವೆ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಸೇರಿಸ್ಕೊಂಡು ಮತ್ತು ಅದ್ರ ಜೊತೆಗೆ ಈರುಳ್ಳಿನೂ ಸೇರಿಸ್ಕೊಂಡು ಅದನ್ನು ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ರೋಸ್ಟ್ ಮಾಡಿದ ನಂತರ ಅದು ಸ್ವಲ್ಪ ರೋಸ್ಟ್ ಆಯ್ತು. ಈಗ ನಾನೇನು ಮಾಡ್ತೀನಿ, ಈಗ ಅದಕ್ಕೆ ಸೋಂಪು ಮತ್ತು ಏಲಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ. ಅದೇ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ರೋಸ್ಟ್ ಆಯಿತು. ಈಗ ಅದಕ್ಕೆ ಟೊಮಟೊ ರುಬ್ಬಿರೋಂಥ ಪೇಸ್ಟು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಮೆಣಸು ಪುಡಿ ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರು, ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಅರಿಶಿನ ಪುಡಿ ಸ್ವಲ್ಪ, ಒಂದು ಅರ್ಧ ಸ್ಪೂನು ಖಾರದ ಮೆಣಸಿನ್ಕಾಯಿ, 1 ಸ್ಪೂನ್ ಧನಿಯಾ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಸ್ವಲ್ಪ ಹುರ್ಕೋತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಚೆನ್ನಾಗಿ ಕುದಿಬೇಕು. ಕುದ್ದು ಎಣ್ಣೆ ನೋಡಿರಿ ಮೇಲೆ ಎಣ್ಣೆ ಬಂದಿದೆ, ಆವಾಗ ಅದು ರೆಡಿಯಾಗಿದೆ ಅಂತ ಅರ್ಥ. ನಂತರ ನಾವು ಹುರಿದಿಕ್ಕಿರೋಂಥ ಮೊಟ್ಟೆನ ಅದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಅದು ನೀಟಾಗಿ ರೆಡಿ ಆಯಿತು ಎಲ್ಲನೂ ನೀಟಾಗಿ. ಅದನ್ನೊಂದು ಬೌಲ್ಗೆ ಹಾಕ್ಕೊಂಡು ಎಲ್ಲರೂ ನೋಡಿ ರುಚಿ ನೋಡಿ ಕಮೆಂಟ್ ಮಾಡಿ ನನಗೆ.